ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಯೇಸು ಕ್ರಿಸ್ತನ ನಾಮ ಶಕ್ತಿಯುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ ಯೇಸುವಿನ ನಾಮ. ಅನೇಕ ವರ್ಷಗಳ ಹಿಂದೆ ಪರಿಶುದ್ಧಾತ್ಮನು ಒಂದು ಹಾಡನ್ನು ಬರೆಯುವುದಕ್ಕೆ ಸಹಾಯ ಮಾಡಿದರು. ಶ್ರೇಷ್ಠವಾದ ನಾಮ, ಶಕ್ತಿಯುಳ್ಳ ನಾಮ ಎನ್ನುವಂಥ ಹಾಡು. ನಿಮ್ಮಲ್ಲಿ ಅನೇಕರು ಆ ಹಾಡನ್ನು ಕೇಳಿರುತ್ತೀರಾ. ಯೇಸು ಕ್ರಿಸ್ತನ ನಾಮದ ಕುರಿತಾದ ಅದ್ಭುತವಾದ ವಿವರಣೆಯು ಆ ಹಾಡಿನಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ ಅಂದರೆ, ಯೇಸು ಕ್ರಿಸ್ತನ ನಾಮದ ಉಚ್ಚಾರಣೆಯಲ್ಲಿ ದೊಡ್ಡ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಎಷ್ಟೋ ಜನ ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದುತ್ತಿದ್ದಾರೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿ ದುರಾತ್ಮ ಶಕ್ತಿಗಳು ಓಡುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಅಂತಹ ಉನ್ನತವಾದ ನಾಮವನ್ನು ಹೊಂದಿರುವುದಕ್ಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದಿನನಿತ್ಯ ಬೈಬಲ್ನಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರಿಂದ ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದುತ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿ ಬಲವಾಗಿರಬೇಕೆಂದು, ಸ್ಥಿರವಾಗಿರಬೇಕೆಂದು ಕಡೆಯ ದಿನಗಳಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನು ಶೀಘ್ರವಾಗಿ ಬರುವಂತಹ ದಿನಗಳಲ್ಲಿ ನಾವಿದ್ದೇವೆ. ದೇವರಾತ್ಮನು ಸಭೆಯನ್ನು ಸಿದ್ಧಪಡಿಸುತ್ತಾ ಇರುವಂತಹ ದಿನಗಳಲ್ಲಿ ನಾವಿದ್ದೇವೆ. ಪ್ರತಿಯೊಬ್ಬರೂ ಕೂಡ ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಭಕ್ತಿಯಲ್ಲಿ ಬೆಳೆಯಬೇಕು ಎಂಬುದಾಗಿ ಮನಪೂರ್ವಕವಾಗಿ ಕೋರುತ್ತಾ ಇದ್ದೇನೆ. ಈ ದಿನ ವಾಗ್ದಾನವನ್ನು ಓದೋಣವ. ಸತ್ಯವೇದವನ್ನು ತೆಗೆದು 125ನೇ ಕೀರ್ತನೆ 4ನೇ ವಾಕ್ಯವನ್ನು ಓದೋಣ. Psalm 125 and verse 4. ಯೆಹೋವನೇ, ಒಳ್ಳೆಯವರು ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು. ಡೂ ಗುಡ್, ಓ ಲಾರ್ಡ್, unto those that be good, unto them that are upright in their hearts. ಯಾರು ತಮ್ಮ ಹೃದಯದಲ್ಲಿ ಯಥಾರ್ಥರಾಗಿದ್ದಾರೋ ಅವರಿಗೆ ಉಪಕಾರ ಮಾಡು. ಉಪಕಾರ ಮಾಡುವಂತ ದೇವರು ಆತನು. ಪ್ರಿಯರೇ, ಗಮನಿಸಿರಿ, ನಾವು ಈ ಮಾತನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋಣ. ದೇವರು ಒಳ್ಳೆಯವರಿಗೆ ಉಪಕಾರವನ್ನು ಮಾಡುತ್ತಾರೆ. ಯಥಾರ್ಥ ಹೃದಯ ಉಳ್ಳವರಿಗೆ ಉಪಕಾರ ಮಾಡುವ ದೇವರು. ಒಳಿತು ಆಗಬೇಕೆಂಬುದಾಗಿ ಅಲ್ವಾ ಈ ದಿನ ಅನೇಕರು ಎಷ್ಟೋ ಪ್ರಯತ್ನವನ್ನು ಮಾಡುತ್ತಿದ್ದಾರೆ, ಎಷ್ಟೋ ಕಡೆಗೆ ಓಡುತ್ತಾ ಇದ್ದಾರೆ. ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವ ತನಕ ಎಷ್ಟೋ ಭಕ್ತಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು. ಎಷ್ಟೆಷ್ಟೋ ಮನುಷ್ಯನು ಒಳ್ಳೆಯದನ್ನು ಮಾಡುವುದಕ್ಕೆ ಕಾರಣ ಒಳಿತು ಆಗಬೇಕು ಎಂಬುದಾಗಿ, ಒಳಿತು ಉಂಟಾಗಬೇಕೆಂದು. ನಿಜವಾದ ಒಳಿತನ್ನು ಯಾರು ಮಾಡುತ್ತಾರೆ, ಎಲ್ಲಿ ಇದೆ ಎಂಬುದಾಗಿ ನಾವು ಪರಿಶೀಲಿಸುವುದಾದರೆ ಈ ಕೀರ್ತನಗಾರನು ಹೇಳುತ್ತಾ ಇದ್ದಾನೆ, ದೇವರೇ, ನೀವು ಒಳ್ಳೆಯವರಿಗೆ ಉಪಕಾರವನ್ನು ಮಾಡಿ. ಒಳ್ಳೆಯವರು ಅಂದರೆ ಈ ಭೂಮಿಯಲ್ಲಿ ಯಾರು ಒಳ್ಳೆಯವರಿದ್ದಾರೆ? ಯಾರು ಇಲ್ಲ ಅಲ್ವಾ? ಎಲ್ಲರೂ ಅನೀತಿವಂತರೇ, ನೀತಿವಂತರು ಇಲ್ಲ, ಒಬ್ಬರಾದರೂ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಈ ಒಳ್ಳೆಯವರು ಎಲ್ಲಿಂದ ಬಂದರು? ಈ ಒಳ್ಳೆಯತನ ಎಲ್ಲಿಂದ ಬಂತು ಅಂದರೆ ದೇವರ ನೀತಿಯಿಂದ ತುಂಬಲ್ಪಟ್ಟವರು, ದೇವರ ನೀತಿಯಿಂದ, ದೇವರ ಒಳ್ಳೆಯತನದಿಂದ ತಮ್ಮ ಜೀವಿತದಲ್ಲಿ ತುಂಬಲ್ಪಟ್ಟವರು. ನಾನು ಪಾಪಿ, ದೇವರು ನನಗೆ ಅವಶ್ಯ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ರಕ್ಷಕನಾಗಿ ಬಂದಿದ್ದಾರೆ, ನನಗೆ ರಕ್ಷಕನು ಅವಶ್ಯ ಎಂಬುದಾಗಿ ಯಾರು ಪಶ್ಚಾತ್ತಾಪಪಟ್ಟು ಅವರ ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬರುತ್ತಾರೋ ಅವರು ದೇವರ ನೀತಿಯಿಂದ ಉಚಿತವಾಗಿ ತುಂಬಲ್ಪಡುತ್ತಾರೆ, ನೀತಿವಂತರಾಗಿ ನಿರ್ಣಯಿಸಲ್ಪಡುತ್ತಿದ್ದಾರೆ. ಅಂತಹ ಅನುಭವ ನಿನ್ನಲ್ಲಿದ್ದರೆ ದೇವರು ನಿನಗೆ ಒಳಿತು ಮಾಡುವುದಕ್ಕೆ ಆತನು ಯಾವಾಗಲೂ ಸಿದ್ಧರಾಗಿದ್ದಾರೆ. ಆತನು ಎಲ್ಲರಿಗೂ ಒಳಿತು ಮಾಡುತ್ತಾ ಇದ್ದಾನೆ, ನೀತಿವಂತರಿಗೂ ಅನೀತಿವಂತರಿಗೂ. ಯಾರು ಕರ್ತನನ್ನು ಹಿಡಿದುಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ಅಧಿಕವಾದ ಮೇಲು 2ರಷ್ಟು ಉಪಕಾರವನ್ನು ಕರ್ತನು ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಒಳ್ಳೆಯವರು ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ ಅಂದರೆ ಆ ಕೀರ್ತನೆಯಲ್ಲಿ 2 ವಿಧವಾದ ಗುಂಪಿನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಭಕ್ತಿಹೀನರು ಎನ್ನುವಂತಹ ಮಾತನ್ನು ಕೀರ್ತನಗಾರನು ಬರೆದಿದ್ದಾರೆ. ಅನೇಕರು ಈ ಲೋಕದಲ್ಲಿ ಭಕ್ತಿಹೀನರಿದ್ದಾರೆ. ದೇವರನ್ನು ಮೆಚ್ಚಿಸುತ್ತಾ ಇದ್ದೇನೆ ಎಂದು ಹೇಳುತ್ತಲೇ, ಭಕ್ತಿಯನ್ನು ಮಾಡುತ್ತಾ ಇದ್ದೇವೆ ಎಂದು ಹೇಳುತ್ತಲೇ ದೇವರಿಂದ ದೂರವಾಗಿ ಬದುಕುವಂತ ಭಕ್ತಿಹೀನತೆ ಅನೇಕರಲ್ಲಿದೆ. ಒಂದು ವೇಳೆ ಅಂತಹ ಭಕ್ತಿಹೀನತೆ ನಿನ್ನಲ್ಲಿದ್ದರೆ ದೇವರಿಂದ ಒಳಿತನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಏನೋ ತಾತ್ಕಾಲಿಕವಾಗಿ ಚಿಕ್ಕ ಚಿಕ್ಕ ಅದ್ಭುತಗಳು ಆಗುತ್ತಾ ಇರುವ ಹಾಗೆ ಅಥವಾ ತಾತ್ಕಾಲಿಕವಾಗಿ ಡೆವಲಪ್ ಆಗುವ ಹಾಗೆ ಕಾಣಿಸಬಹುದಾದರೆ ಸಾರ್ಥಕವಾದ ಒಳಿತು ನಿನ್ನ ಜೀವಿತದಲ್ಲಿ ನಡೆಯುತ್ತಾ ಇಲ್ಲ. ಭಕ್ತಿಹೀನರು 2ನೆಯ ಗುಂಪು ಯಾರು ಅಂದರೆ ಅವರು ಡೊಂಕು ದಾರಿ ಹಿಡಿದವರೆಂಬುದಾಗಿ ಬರೆಯಲ್ಪಟ್ಟಿದೆ. ಡೊಂಕು ದಾರಿಯಲ್ಲಿ ನಡೆಯುವಂತವರು. ಚೀನಾದಲ್ಲಿ ಮನೆಗಳನ್ನು ಅಂಕು ಡೊಂಕಾಗಿ ಕಟ್ಟಿಕೊಳ್ಳುತ್ತಾರೆ, ಯಾಕಂದರೆ ದೆವ್ವಗಳು ಬರಬಾರದು ಎಂಬುದಾಗಿ. ಜೀವಿತವೇ ಡೊಂಕಾಗುತ್ತಾ ಇದೆ ಅನೇಕರಿಗೆ. ಡೊಂಕಾದ ಮಾತುಗಳು, ಡೊಂಕಾದ ದೃಷ್ಟಿ, ಡೊಂಕಾದ ನಡವಳಿಕೆ. ಯಾವತ್ತೂ ನೀನು ಆಶೀರ್ವಾದ ಹೊಂದುವುದಿಲ್ಲ. ಕೆಲವರು ಡೊಂಕಾದ ಮಾರ್ಗದಲ್ಲಿ ನಡೆಯುವಂತವರು, ಭಕ್ತಿಹೀನರಾಗಿರುವಂತಹ ಕೆಲವರು. ಈಗ ಈ 3ನೆಯ ಗುಂಪು ಒಳ್ಳೆಯವರು ಎಂಬುದಾಗಿದೆ. ಅಂದರೆ ಈ ಒಳ್ಳೆಯವರು ಆ 2 ಕ್ಯಾಟಗರಿಗೂ ಸೇರದಂತವರು. ನಿಮ್ಮ ಜೀವಿತದಲ್ಲಿ ಅಂತಹ ಒಳ್ಳೆಯತನ ಇದೆಯಾ? ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದೀರಾ? ಯಥಾರ್ಥವಾಗಿ ದೇವರನ್ನು ದೃಷ್ಟಿಸುತ್ತಾ ಇದ್ದೀರಾ? ಬೈಬಲ್ ನೀವು ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಒಳಿತು ಹೊಂದಿದಂತಹ ಪ್ರತಿಯೊಬ್ಬರು ಯಥಾರ್ಥವಾಗಿ ದೇವರನ್ನು ಸೇವಿಸಿದಂತವರು, ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಂತವರು.
ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸುಂದರವಾದ ಮಾತಿದೆ, ಯಥಾರ್ಥವಂತರ ಪ್ರಾರ್ಥನೆಯು ಆತನಿಗೆ ಆನಂದಕರವಾಗಿದೆ. ಯಥಾರ್ಥವಾಗಿ ಬದುಕುವಂತವರು ಒಂದು ವೇಳೆ ಲೋಕದಲ್ಲಿ ಇಕ್ಕಟ್ಟಿಗೆ ಗುರಿಯಾಗಬಹುದು. ನಿಮ್ಮ ಆಫೀಸಲ್ಲಿಯೋ ಅಥವಾ ನಿಮ್ಮ ಯೂನಿವರ್ಸಿಟಿಯಲ್ಲಿಯೋ, ನೀನು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿಯೋ, ಬಹುಶಃ ನಿನ್ನ ಕುಟುಂಬದಲ್ಲಿಯೋ ಅಥವಾ ನಿನ್ನ ಸಭೆಯಲ್ಲಾಗಿರಬಹುದು. ನೀನು ಯಥಾರ್ಥವಾಗಿರುವುದಕ್ಕೆ ಅನೇಕರು ನಿನ್ನ ಕುರಿತಾಗಿ ತಪ್ಪಾಗಿ ಮಾತನಾಡಬಹುದು, ನಿನ್ನನ್ನು ಕೀಳಾಗಿ ನೋಡಬಹುದೇನೋ, ನಿನ್ನ ಯಥಾರ್ಥತೆಯ ನಿಮಿತ್ತ ನಿನ್ನನ್ನು ಪಕ್ಕಕ್ಕೆ ತಳ್ಳಬಹುದೇನೋ, ಒಂಟಿಗಳಾಗಿ ನಿನ್ನನ್ನು ತಳ್ಳಬಹುದೇನೋ. ಆದರೆ ನಿನ್ನ ದೇವರು ಅಂತವರಲ್ಲ. ನಿನ್ನ ಯಥಾರ್ಥತೆಯನ್ನು ಘನಪಡಿಸುವ ದೇವರು ಆತನು. ಆಮೇನ್. ನಿನ್ನ ಯಥಾರ್ಥತೆಯನ್ನು ದೇವರು ಘನಪಡಿಸಿ ಸರಿಯಾದ ಸಮಯದಲ್ಲಿ ಆಶೀರ್ವಾದ ಮಾಡುವ ಆತನು. ಒಂದು ವೇಳೆ ಉದಯಕಾಲ ಸಮಯದಲ್ಲೂ ಕೂಡ ವೆಸ್ಲಿಯವರು, ನಾನು ಬಹಳ ಯಥಾರ್ಥನಾಗಿ ಇದ್ದೇನೆ ರೀ, ನಾನು ದೇವರ ಸಮ್ಮುಖದಲ್ಲಿ ದೋಷ ಇಲ್ಲದವನಾಗಿ ಇದ್ದೇನೆ, ಬಟ್ ಸ್ಟಿಲ್ ಅನೇಕರು ನನ್ನ ಕುರಿತಾಗಿ ತಪ್ಪಾಗಿ ಮಾತನಾಡುತ್ತಿದ್ದಾರೆ, ನನ್ನನ್ನು ಅವಹೇಳನ ಮಾಡುತ್ತಿದ್ದಾರೆಂದು ಒಂದು ವೇಳೆ ಚಿಂತೆ ಭಾರ ನಿನ್ನಲ್ಲಿದ್ದರೆ ಅದನ್ನು ಪಕ್ಕದಲ್ಲಿಡಿ. ನಿನ್ನ ದೇವರು ನಿನ್ನ ಪರವಾಗಿ ನಿಂತಿದ್ದಾರೆ ನೋಡು. ಆತನು ನಿನಗೋಸ್ಕರವಾಗಿ ನಿಂತಿದ್ದಾನೆ. ನಿನಗೆ ಒಳಿತು ಮಾಡುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. ಯೋಬನ ಪುಸ್ತಕದಲ್ಲಿ ಒಂದು ಮಾತಿದೆ ಅಲ್ವಾ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು ಎಂಬುದಾಗಿ 22-21 ಒಂದು ಮಾತಿದೆ. ನಿನ್ನ ಜೀವಿತದಲ್ಲಿ ದೇವರು ಉಪಕಾರ ಮಾಡುತ್ತಾರೆ. ಈ ದಿನವೆಲ್ಲವೂ ಕೂಡ ಬಲವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಸಾಮರ್ಥ್ಯ ಉಳ್ಳವನು. ಆತನನ್ನು ದೃಷ್ಟಿಸು, ಮಹಿಮಾನ್ವಿತವಾದ ಕಾರ್ಯ ನಡೆಯುತ್ತದೆ. ಅದ್ಭುತವನ್ನು ಕಾಣುತ್ತೀಯಾ? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಒಳ್ಳೆಯವರಿಗೆ ಉಪಕಾರ ಮಾಡುವ ದೇವರು, ಯಥಾರ್ಥರಿಗೆ ಉಪಕಾರ ಮಾಡುವಂತಹ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆ. ಅನೇಕ ಸಾರಿ ಕೇಡಿನಿಂದ ತಪ್ಪಿಸಿಕೊಳ್ಳಬೇಕೆಂದು ಎಷ್ಟೋ ಪ್ರಯತ್ನ ಮಾಡಿ ಇಕ್ಕಟ್ಟಿಗೆ ಗುರಿಯಾಗುತ್ತಾ ಇದ್ದೇವೆ. ಆದರೆ ನಿನ್ನ ಪ್ರೀತಿ, ನಿನ್ನ ದಯೆ ನಮ್ಮ ಮೇಲೆ ಸುರಿಸಿ, ನಮ್ಮ ಪಾಪವನ್ನು ತೊಳೆದು ನಿಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನೀತಿವಂತರಾಗಿ ನಿರ್ಣಯಿಸಿದ್ದಕ್ಕಾಗಿ ಸ್ತೋತ್ರ. ಯಾರು ನೀತಿವಂತರಾಗಿದ್ದಾರೋ ಅವರ ಜೀವಿತದಲ್ಲಿ ಒಳಿತು ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಾ. ದೇವರೇ, ಎಷ್ಟು ಜನ ನಮ್ಮ ಪ್ರಿಯರು ಈ ದಿನದಲ್ಲಿ ನಿಮ್ಮ ಒಳಿತಿಗಾಗಿ, ನಿಮ್ಮ ಉಪಕಾರಕ್ಕಾಗಿ ಎದುರು ನೋಡುತ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿ ಬಲಪಡಿಸಿ ಅದ್ಭುತ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.